ನಾವು ಹೋದಾಗ ಪ್ರಸಾದ ತಗೊಂಡು ಹೋಗ್ತಾಯಿದ್ರು. ಅದಕ್ಕೆ ನಾವು ಮೊದಲಿಗೆ ಪ್ರಸಾದ ಊಟ ಮಾಡಿಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತಿಗೆ ನಾವು ಮದುವೆ ಆಗಿ 10 ವರ್ಷ ಕಂಪ್ಲೀಟ್ ಆಗಿ 11 ವರ್ಷ ಆಗಿದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮಮ್ಮನ ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿದ ತಕ್ಷಣ ಅದಕ್ಕೆ ಸರ್ಪ್ರೈಸ್ ಆಗಿ ಪಾಯಸ ಮಾಡಿದರು. ಅದನ್ನು ನೋಡೋದಕ್ಕಿಂತ ಮುಂಚೆ ಬೌಲ್ಗೆ ಹಾಕ್ಕೊಂಡು ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಿತ್ತು. ಅಷ್ಟೊತ್ತಿಗೆ ಬೌಲ್ಗೆ ಹಾಕ್ಕೊಳ್ಳೋಣ ಅಂತ ಹೋಗಿ ಹಾಗೆ ಟಿಫನ್ ಕೂಡ ಮಾಡಿದರು. ಅವರೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಬ್ಯಾಟಿಂಗ್ ಶುರು ಮಾಡಿದ್ದೆ. ಬ್ಯಾಟಿಂಗ್ ಎಲ್ಲ ಮಾಡಿ ಅಣ್ಣ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟ. ಡ್ರೆಸ್ ವೇರ್ ಮಾಡಿಕೊಂಡು ನಾನು ಹೊರಟಿದ್ದೆ ಯಡಿಯೂರಿಗೆ. ಎಲ್ಲರೂ ಫ್ಯಾಮಿಲಿ ಹೋಗಿ ತುಂಬ ದಿನವೇ ಆಗಿತ್ತು. ನಾವು ಬರೋಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು, ಊಟದ ಟೈಮ್. ಹಾಗೇ ಸರಿ ಅಂದ್ಬಿಟ್ಟು ಈ ಬಿಸಿಲಲ್ಲಿ ಬರೇ ಕಾಲಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ನೆರಳಿಗೆ ಈ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ದರ್ಶನ ಮಾಡೋದಕ್ಕೆ ಅಂತ ಹೊರಟ್ರೆ ಕ್ಲೋಸ್ ಕೂಡ ಆಗಿತ್ತು ಊಟದ ಟೈಮು ಅಂತ. ಪ್ರಸಾದ ಕೂಡ ತೊಗೊಂಡು ಹೋಗ್ತಿದ್ರು. ಈ ರೇಷ್ ನೋಡಿ ನಮ್ಗನ್ಸಿದ್ದು ಮೊದಲು ಪ್ರಸಾದ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಬರೋಣ ಅಂದ್ಕೊಂಡು, ಇಲ್ಲ ಮೊದಲು ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದಕ್ಕೆ ಹೋಗೋಣ ಅಂತ. ದರ್ಶನ ಕೂಡ ತುಂಬ ಚೆನ್ನಾಗಿ ಬಂದ್ವಿ. ಹೊರಗಡೆ ಬಂದಮೇಲೆ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ರಥ ಎಳೆಯೋದು ನೋಡಿದ್ವಿ. ತುಂಬಾ ಖುಷಿ ಆಯಿತು. ಒಂದು ರಥ ಪ್ರದಕ್ಷಿಣೆ